ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾದ ಹೆಣ್ಣು ಮಕ್ಕಳಿಗೋಸ್ಕರ, ಅಂದರೆ ಹೆಣ್ಮಕ್ಳು ಪೀರಿಯಡ್ಸ್ ಆಗಿಬಿಟ್ಟಿದ್ದೀವಿ, ನಮಗೂ ಕೂಡ ಜಾಸ್ತಿ ತೊಂದರೆಗಳಿದೆ, ಆ ದಿನಗಳಲ್ಲೂ ಮಾಡಿಕೊಳ್ಳುವ ಪರಿಹಾರಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಪರಿಹಾರಗಳು ಯಾರು ಬೇಕಾದರೂ ಯಾವ ದಿನ ಯಾವ ಸಮಯನಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ. ಬೇರೆ ಧರ್ಮದವರು ಕೂಡ ನಮಗೂ ಕೂಡ ಹಲವಾರು ಸಂಕಷ್ಟಗಳಿದೆ, ಅದಕ್ಕೆ ನಾವು ಈ ಪರಿಹಾರಗಳನ್ನ ಮಾಡ್ಕೊಳ್ಬಹುದಾ, ನಮಗೂ ಕೂಡ ಕೆಲವು ಪರಿಹಾರಗಳನ್ನ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ಎಲ್ರಿಗೂ ಈ ಒಂದು ಪರಿಹಾರ ಸೂಕ್ತವಾಗಿದೆ ಅಂತಲೇ ಹೇಳ್ಬಹುದು ಸ್ನೇಹಿತರೆ. ನಾವು ಇದ್ದಕ್ಕಿದ್ದಂಗೆ ಈ ಒಂದು ಸಿಂಬಲ್ಲನ್ನು ನಾವು ನೋಡಿದ್ರೆ, ಅಂದರೆ ಅದಷ್ಟು ಅದೇ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೆ ತುಂಬ ಅದೃಷ್ಟ ಅನ್ನೋದು ಬರುತ್ತೆ. ನಮ್ಮ ಜೀವನದಲ್ಲಿ ಇನ್ನು ತಿರುವು ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಬಹು ಎತ್ತರದ ಸ್ಥಾನದಲ್ಲಿರ್ತೀವಿ. ಅಷ್ಟು ಅದೃಷ್ಟದ ಒಂದು ಸಿಂಬಲ್ ಅಂತ ಹೇಳಬಹುದು. ಈ ಸಿಂಬಲ್ಲನ್ನು ನಾವು ನಮ್ಮ ಕೈಯಲ್ಲೂ ಕೂಡ ಬರೆದುಕೊಳ್ಳಬಹುದು. ಶುಕ್ರನ ಸ್ಥಾನದಲ್ಲಿ, ಶುಕ್ರನ ಒಂದು ಸ್ಥಾನ ಅಂದರೆ ನಮ್ಮ ಕೈಯಲ್ಲಿ, ನಾನು ಇಲ್ಲಿ ಸಿಂಬಲ್ ಕೂಡ ತೋರಿಸ್ತೀನಿ. ಇನ್ಫಿನಿಟಿ ಸಿಂಬಲ್ ಸ್ನೇಹಿತರೆ. ಬ್ಲ್ಯಾಕ್ ಒಂದು ಬಿಟ್ಟು ನೀವು ಇನ್ನು ಯಾವ ಕಲರ್ ಆದ್ರೂ ಬರ್ಕೊಳ್ಬಹುದು. ಶುಕ್ರನಿಗೆ ಹತ್ತಿರವಾದ ಒಂದು ಇಷ್ಟವಾದ ಕಲ್ಲರ್ ಅಂದರೆ ಅದು ರೆಡ್ ಆಗಿರುತ್ತೆ. ನೀವು ರೆಡ್ ತಗೊಂಡ್ರು ಕೂಡ ಸಂತೋಷನೇ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. 8 ಥರ ಇರುತ್ತೆ ಸ್ನೇಹಿತರೆ ಈ ಸಿಂಬಲ್ಲು, ಇನ್ಫಿನಿಟಿ ಸಿಂಬಲ್. ನಮ್ಮ ಜೀವನದಲ್ಲಿ ನಮಗೆ ಸ್ಟ್ರಕ್ ಆಗಿಬಿಟ್ಟಿದೆ, ಹಣ ಅಂದರೆ ಯಾರ ಕಡೆಯಿಂದನೋ ಬರೋದಿದೆ, ಏನೇ ಮಾಡಿದ್ರೂ ಬರ್ತಾ ಇಲ್ಲ, ಅದು ವಾಪಸ್ ಅವ್ರ ಕಡೆಯಿಂದ ನಮಗೆ ಬರಬೇಕು, ತುಂಬ ಒಳ್ಳೆಯ ಸಂಬಂಧ ಇತ್ತು ಅವ್ರ ಜೊತೆ, ಈಗ ಹಣಕಾಸಿನ ವಿಚಾರ ಅಂತಂದ್ಬಿಟ್ಟು ಮಾತುಕತೆಗಳನ್ನ ನಿಲ್ಲಿಸ್ಬಿಟ್ಟಿದ್ದೀವಿ, ಅವರ ಸಂಬಂಧ ಕೂಡ ಚೆನ್ನಾಗಿರಬೇಕು, ಹಾಗೆ ದುಡ್ಡು ವಾಪಸ್ ಬರಬೇಕು ಅನ್ನೋರು ಕೂಡ ತುಂಬ ಜನ ಇದ್ದಾರೆ ಸ್ನೇಹಿತರೆ. ನೋಡಿ, ನಮಗೆ ಈ ತಕ್ಷಣಕ್ಕೆ ಹಣ ಬರಬೇಕು ಇನ್ಸ್ಟೆಂಟಾಗಿ ಅಂತಂದರೆ ಇನ್ಸ್ಟೆಂಟಾಗಿ ಬಂದಿರೋದು ಹಾಗೆ ಪರಿಹಾರ ಕೂಡ ಬೇಗ ಮುಗಿದೋಗುತ್ತೆ. ಅದಕ್ಕೆ ಸ್ವಲ್ಪ ನಾವು ಒಂದು ತಾಳ್ಮೆ ಅನ್ನೋದಿದ್ದರೆ ತಪ್ಪದೆ ಈ ಸಂಖ್ಯೆಯನ್ನು, ಅಂದರೆ ಈ ಸಿಂಬಲ್ಲನ್ನು ಪ್ರತಿನಿತ್ಯ ನೀವು ಯಾವ ಸಮಯದಲ್ಲಾದ್ರೂ ಇದನ್ನು ಬರ್ಕೊಳ್ಬಹುದು. ಹಾಗೆ ನಾವು ಎಲ್ಲಾದರೂ ಹೋದಾಗ, ಮನೆಯಲ್ಲಿ ಅಥವಾ ಬೇರೆ ಸ್ಥಳಗಳಲ್ಲಿ ನಮಗೆ ಪ್ರತಿನಿತ್ಯ ಏನಾದರೂ ಹೋದಾಗ ಬಂದಾಗ ಜಾಗಗಳಲ್ಲಿ ಈ ರೀತಿ ಇರುವ ಸಿಂಬಲ್ ಕಾಣಿಸಿದ್ರೆ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ನಾವು ಪಡ್ತಾಯಿದ್ರು ಸ್ನೇಹಿತರೆ ಅದೆಲ್ಲ ತೊಲಗೋಗುತ್ತೆ. ಅಷ್ಟು ಒಂದು ಅದೃಷ್ಟದ ಒಂದು ಸಿಂಬಲ್ ಅಂತ ಹೇಳ್ಬಹುದು. ಅದಕ್ಕೋಸ್ಕರ ಈ ಸಿಂಬಲ್ಲನ್ನು ನಮ್ಮ ಕೈಯಲ್ಲಿ ಬರೆದುಕೊಂಡ್ರೆ ನಮ್ಮ ಇಷ್ಟದ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ಅವರು ಕಾರಣಾಂತರಗಳಿಂದ ದೂರ ಆಗಿರ್ತಾರೆ ಅಂದ್ಕೊಳ್ಳಿ, ಅವ್ರನ್ನ ಎಷ್ಟೋ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಮಾತಾಡಿಸೋದಕ್ಕೆ, ಅವರು ಇನ್ನಷ್ಟು ದೂರ ಹೋಗ್ತಾ ಇರ್ತಾರೆ. ಅವರ ಮನಸ್ಸು ಕರಗಿ ಮತ್ತೆ ಅವರು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಅವರು ಬರೋದಕ್ಕೆ ಇಷ್ಟಪಡ್ತಾರೆ. ಅಷ್ಟು ಒಳ್ಳೆಯ ಒಂದು ಸಿಂಬಲ್ ಅಂತ ಹೇಳ್ಬಹುದು. ಈ ಸಿಂಬಲ್ಲು ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಡುತ್ತೆ ಸ್ನೇಹಿತರೆ. ಒಂದು ದಿನ ಬರ್ಕೊಂಡ್ರೆ ಎಲ್ಲ ಇದು ಸಾಧ್ಯ ಆಗಲ್ಲ. ಪ್ರತಿನಿತ್ಯ ನಾವು ಇದನ್ನು ಮಾಡ್ಕೊಳ್ತಾ ಬರ್ತಾಯಿದ್ರೆ ನಮ್ಮ ಮನಸ್ಸಲ್ಲಿ ಏನು ಕೋರಿಕೆಗಳಿರುತ್ತೆ ನೋಡಿ, ಅದು ಬೇರೆಯವ್ರ ಹತ್ರ ನಾವು ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲ್ಲ. ಆ ಥರ ಇರುವಂಥ ಕೋರಿಕೆಗಳು ಕೂಡ ನಮ್ಮ ಒಂದು ಕ್ರಮೇಣವಾಗಿ ಕಷ್ಟಗಳನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ. ಅದೃಷ್ಟ ಅನ್ನೋದು, ಅಭಿವೃದ್ಧಿ ಅನ್ನೋದು ಸಾಕಷ್ಟು ತಂದುಕೊಡುತ್ತೆ. ಜೀವನದಲ್ಲಿ ಬಹು ಎತ್ತರದ ಮಟ್ಟದಲ್ಲಿ ನಾವು ಇರ್ತೀವಿ ಸ್ನೇಹಿತರೆ. ತುಂಬ ಜನ ನಮ್ಮನ್ನು ಆಡಿ ಹೊಗಳೋ ರೀತಿಯಲ್ಲಿ ನಾವು ಈ ಸಮಾಜದಲ್ಲಿ ಬದುಕಿ ಬಾಳೋದಕ್ಕೆ ಏನು ಬೇಕು ನೋಡಿ ಅದನ್ನೆಲ್ಲ ತಂದುಕೊಡುತ್ತೆ ಈ ಸಿಂಬಲ್ಲು. ಹೌದು, ಇದನ್ನು ನಾವು ತಪ್ಪದೇ ನಂಬಿಕೆ ಇಟ್ಟು ಪ್ರತಿನಿತ್ಯ ನಮ್ಮ ಕೈಯಲ್ಲಿ ಬರ್ಕೊಳ್ತಾ ಹೋಗಬೇಕು ಆ ಶುಕ್ರನ ಸ್ಥಾನದಲ್ಲಿ. ಆಗ ನಾವು ಅಂದುಕೊಂಡಿರೋ ಕೆಲಸಗಳೆಲ್ಲ ನಮಗೆ ನಿರ್ವಿಘ್ನವಾಗಿ ನೆರವೇರ್ತಾ ಬರುತ್ತೆ ಸ್ನೇಹಿತರೆ. ಈ ಸರಳವಾದ ವಿಧಾನನ ನೀವು ಕೂಡ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಧನ್ಯವಾದ.